ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಡಿಕೆ ಸೋದರರು ಕೂಡ ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ದಸರಾ ಹಬ್ಬದ ಬಳಿಕ ದೆಹಲಿಗೆ ಹೋಗೋದಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಇದು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಸುಮಾರು 3-4 ಸಲ ದೆಹಲಿ ನಾಯಕರನ್ನ ಸತೀಶ್ ಭೇಟಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ತಾವು ಕೂಡ ದೆಹಲಿಗೆ ಹೋಗೋದಕ್ಕೆ ಡಿಕೆ ಬ್ರದರ್ಸ್ ತಂತ್ರವನ್ನ ರೂಪಿಸಿದ್ದಾರೆ. ಡಿಕೆ ಸಹೋದರರ ದೆಹಲಿ ಭೇಟಿಯ ಹಿಂದಿರುವಂತಹ ಉದ್ದೇಶ ಏನು ಅನ್ನುವಂತಹ ಕುತೂಹಲ ಮತ್ತೊಂದು ಕಡೆ ಇದೆ. ಈಗ ಬೇರೆ ಬೇರೆ ನಾಯಕರು ಸಿಎಂ ಆಪ್ತ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ನಂತರ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ವಿವರಿಸಿದ್ರು ಹೈಕಮಾಂಡ್ ನಾಯಕರಿಗೆ. ಇನ್ನು ಸಿಎಂ ಅವರಿಗೆ ಯಾವ ನಾಯಕರು ಕೂಡ ಜಾಸ್ತಿ ಸಹಾಯ ಮಾಡ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಅನ್ನ ಮಾಡಿದ್ರು. ಅದಾದ ನಂತರ ಹೈಕಮಾಂಡ್ನ ನಾಯಕರೇ ಸ್ವತಃ ರಾಜ್ಯಕ್ಕೆ ಬಂದ್ರು. ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಸಿಎಂಗೆ ಅಭಯ ಕೊಟ್ಟರು. ಅದಾದ ನಂತರ ನಾವೆಲ್ಲರೂ ಒಂದಾಗಿದ್ದೀವಿ ಅನ್ನೋ ಮೆಸೇಜ್ ಅನ್ನ ಕಾಂಗ್ರೆಸ್ನವರು ರವಾನಿಸ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆನೇ ಸತೀಶ್ ಜಾರಕಿಹೊಳಿ ಸುಮಾರು 3-4 ಸಲ ದೆಹಲಿಗೆ ಹೋಗಿ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಈಗ ದೆಹಲಿ ನಾಯಕರನ್ನ ಭೇಟಿಯಾಗೋದಕ್ಕೆ ಡಿಕೆ ಬ್ರದರ್ಸ್ ಕೂಡ ಸಮಯಾವಕಾಶವನ್ನ ಕೇಳಿದ್ದಾರಂತೆ. ಇದರ ಹಿಂದಿರುವಂತ ಉದ್ದೇಶ ಏನು? ಖಂಡಿತವಾಗಿ ಸಭಾ ದೆಹಲಿ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿನ ವಿದ್ಯಮಾನಗಳ ಕುರಿತಂತೆ ಅನೇಕ ನಾಯಕರುಗಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಸಿಎಂ ಮತ್ತೆ ಡಿ.ಸಿ.ಎಂ ಜೊತೆ ಪರಮೇಶ್ವರ್ ಅವರು ಕೂಡ ದೆಹಲಿ ವರಿಷ್ಠರನ್ನ ಭೇಟಿಯಾಗಿದ್ರು. ಸದ್ಯ ಈಗ ಪರಮೇಶ್ವರ್ ಅವರ ನಂತರ ಅಂದ್ರೆ ಪರಮೇಶ್ವರ್ ಅವರು ಸಭೆಗಳನ್ನ ಮಾಡಿ ಆ ಸಭೆಯಲ್ಲಿ ಜಾರಕಿಹೊಳಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿ.ಕೆ ಬ್ರದರ್ಸ್ ಕೂಡ ದೆಹಲಿ ವರಿಷ್ಠರನ್ನ ಭೇಟಿಯಾಗಬೇಕು ಎಂಬತಕ್ಕಂಥ ಇರಾದೆಯನ್ನ ವ್ಯಕ್ತಪಡಿಸಿದ್ದು ಸದ್ಯ ದೆಹಲಿ ನಾಯಕರ ಭೇಟಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಕೇಳಿದ್ದಾರೆ. ಸದ್ಯ ದಸರಾ ಆದ ನಂತರ ದೆಹಲಿಗೆ ತೆರಳಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಹರಿಯಾಣ ಮತ್ತೆ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ದೆಹಲಿ ವರಿಷ್ಠರು ಬ್ಯುಸಿಯಾಗಿದ್ದರು. ಸದ್ಯ ಈಗ ಚುನಾವಣೆ ನಂತರ ಫಲಿತಾಂಶ ಬರಲಿದೆ. ಆ ನಂತರ ಈ ನೆಪದಲ್ಲಿ ದೆಹಲಿಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಸದ್ಯ ಈ ನೆಪದಲ್ಲಿ ಅಂದ್ರೆ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯ ನಾಯಕರಿಗೂ ಕೂಡ ಕೆಲವೊಂದಿಷ್ಟು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಯಾವುದೇ ರಾಜ್ಯ ನಾಯಕರು ಭೇಟಿಯಾದಂಥ ಸಂದರ್ಭದಲ್ಲಿ ಈ ಏನೇ ಚರ್ಚೆ ಆದರೂ ಕೂಡ ಈ ಚರ್ಚೆಯ ವಿಚಾರಗಳನ್ನ ನಮಗೂ ಕೂಡ ದೆಹಲಿಯ ವರಿಷ್ಠರು ರವಾನೆ ಮಾಡ್ತಾರೆ. ಅಂದ್ರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತ ಸಂದರ್ಭ ಬಂದರೂ ಕೂಡ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಕೇವಲ ಇತರ ನಾಯಕರಿಗೆ ಅಷ್ಟೇ ಅಲ್ಲ, ದೆಹಲಿಯ ಹೈಕಮಾಂಡ್ ನಾಯಕರು ನಮ್ಮ ಜೊತೆಗೂ ಕೂಡ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ದಾರೆ ಅಂತಕ್ಕಂಥ ಸಂದೇಶದ ಜೊತೆಗೆ ಈಗ ನಡೀತಾ ಇರ್ತಕ್ಕಂಥ ಮೂಢ ಪ್ರಕರಣ, ಆನಂತರದ ರಹಸ್ಯ ಸಭೆಗಳಿರ್ಬೋದು, ಆನಂತರ ಚರ್ಚೆ ವಿಚಾರಗಳಲ್ಲಿ ಹೈಕಮಾಂಡ್ ನಾಯಕರ ಜೊತೆ ನಮಗೂ ಕೂಡ ನಿರಂತರವಾದಂಥ ನಿಕಟ ಸಂಪರ್ಕ ಇದೆ ಅಂತಕ್ಕಂಥ ಸಂದೇಶದ ಜೊತೆಗೆ ಈಗ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳಿರ್ಬೋದು ಮತ್ತೆ ಕಾಂಗ್ರೆಸ್ನ ಸಚಿವರಿರ್ಬೋದು, ಶಾಸಕರಿರ್ಬೋದು, ಮುಖಂಡರುಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನಾದರೂ ಹೈಕಮಾಂಡ್ ಏನಾದರೂ ಪ್ಲಾನ್ ಬಿಗೆ ನಿರ್ಧಾರ ಮಾಡಿದ್ದೇ ಆದಲ್ಲಿ ಸಹಜವಾಗಿ ಮುಂಚೂಣಿ ನಾಯಕರು ಏನು ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನಾವು ಕೂಡ ರೇಸ್ನಲ್ಲಿದ್ದೀವಿ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಲಿಕ್ಕೂ ಕೂಡ ಈಗ ಡಿ.ಕೆ ಬ್ರದರ್ಸ್ ಸಿದ್ಧತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಡಿ.ಕೆ ಸುರೇಶ್ ಅವರು ಕೂಡ ದೆಹಲಿಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದು, ಇವರ ಜೊತೆ ಸಹೋದರ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಕೂಡ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದಸರಾ ನಂತರ ಈ ಉಭಯ ನಾಯಕರುಗಳು ಕೂಡ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿದ್ದೇ ಆದಲ್ಲಿ ಒಂದ್ ಕಡೆ ರಾಜ್ಯದ ಇತರ ನಾಯಕರಿಗೆ ಟಕ್ಕರ್ ಕೊಡೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡೋದಿರ್ಬೋದು ಅಥವಾ ದೆಹಲಿ ವರಿಷ್ಠರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತಾರೆ, ನಮಗೆ ಕೂಡ ಮಾಹಿತಿಯನ್ನ ನೀಡ್ತಾರೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡೋದ್ರ ಜೊತೆಗೆ ನಾವು ಕೂಡ ದೆಹಲಿ ಮಟ್ಟದಲ್ಲಿ ನಮ್ಮದೇ ಆದಂತ ದೊಡ್ಡ ಮಟ್ಟದ ಹಿಡಿತವನ್ನ, ನಮ್ಮದೇ ಆದಂತ ಪ್ರಭುತ್ವವನ್ನ ಹೊಂದಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ. ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆನೂ ಕೂಡ ಇತರ ನಾಯಕರು ಚರ್ಚೆ ಮಾಡಿದಂಥದ್ದಿರ್ಬೋದು, ಹೈಕಮಾಂಡ್ ಭೇಟಿಯ ವಿಚಾರ ಕುರಿತಂತೆ ಎಲ್ಲ ವಿಚಾರಗಳಿಗೂ ಎಲ್ಲ ಚರ್ಚೆಗೂ ಕೂಡ ಸಮರ್ಥವಾದಂಥ ಒಂದು ತಿಲಾಂಜಲಿಯನ್ನ ನೀಡಲಿಕ್ಕೆ ಡಿ.ಕೆ ಬ್ರದರ್ಸ್ ಅವರು ಕೂಡ ಈಗ ದೆಹಲಿ ಭೇಟಿಗೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.